ಆರ್ಎಸ್ಎಸ್ಗೆ ರಾಷ್ಟ್ರ ಮೊದಲು ಗಿರೀಶ್ ಕಾರತ್ ದೇಶ ಸೇವೆಗಾಗಿ ಜನಿಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 100 ವರ್ಷ ಪೂರೈಸುವುದು ಭಾರತದ ಭಾಗ್ಯ ಎಂದು ಆರ್ಎಸ್ಎಸ್ನ ಶಿವಮೊಗ್ಗ ವಿಭಾಗದ ಕಾರ್ಯವಾಹಕ ಗಿರೀಶ್ ಕಾರಂತ್ ಹೇಳಿದ್ದಾರೆ. ಹೊನ್ನಾಳಿ ಪಟ್ಟಣದಲ್ಲಿ ಶನಿವಾರ ನಡೆದ ಆರ್ಎಸ್ಎಸ್ ಶತಮಾನೋತ್ಸವ ವಿಜಯದಶಮಿ ಪಥಸಂಚಲನ ನಂತರ ಬೌದ್ಧಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವೈಯಕ್ತಿಕ ಹಿತಕ್ಕಿಂತಲೂ ರಾಷ್ಟ್ರ ಮೊದಲು ಎನ್ನುವ ಧ್ಯೇಯದೊಂದಿಗೆ ಹುಟ್ಟಿದ ಸಂಘವು ಇಂದು ವಿಶ್ವದ ಅತಿದೊಡ್ಡ ಸಾಮಾಜಿಕ ಸಂಘಟನೆಯಾಗಿ ಬೆಳೆದಿದೆ. ಪ್ರಾರಂಭದಲ್ಲಿ ಟೀಕೆಯನ್ನ ಎದುರಿಸಿದ್ರೂ ಅದೇ ಟೀಕೆ ಸಂಘದ ಬೆಳವಣಿಗೆಗೆ ಶಕ್ತಿ ನೀಡಿತು ಎಂದರು. ಭಾರತ ಇಂದಿನ ಆರ್ಥಿಕ ಪ್ರಗತಿಯಲ್ಲಿ ವಿಶ್ವದ ಮುಂಚೂಣಿಯಲ್ಲಿದೆ. ಇದಕ್ಕೆ ಕಾರಣ ನಮ್ಮ ಕುಟುಂಬ ವ್ಯವಸ್ಥೆ ಮತ್ತು ಸಂಸ್ಕೃತಿಯ ಬಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬಗಳು ಶಿಥಿಲಗೊಳ್ಳುತ್ತಾ ಇವೆ. ಹಿಂದೂ ಜನಸಂಖ್ಯೆ ಇಳಿಮುಖವಾಗುತ್ತಿರುವುದು ಚಿಂತಾಜನಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಘ ಎಂದಿಗೂ ಯಾರನ್ನ ವಿರೋಧಿಸುವುದಿಲ್ಲ. ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನ ನಿಷ್ಠೆಯಿಂದ ಮುಂದುವರಿಸುತ್ತಿದೆ. ಸೇವಾ ಹಿ ಪರಮೋ ಧರ್ಮ ಎನ್ನುವ ನಿಟ್ಟಿನಲ್ಲಿ ಗೋರಕ್ಷಣೆ, ಗ್ರಾಮ ವಿಕಾಸ, ಶಿಕ್ಷಣ, ಆರೋಗ್ಯ, ಪರಿಸರ ಇವುಗಳ ಪ್ರಗತಿಯೇ ನಮ್ಮ ಉದ್ದೇಶ ಎಂದರು. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ತಾಲೂಕಾ ಸಂಘ ಚಾಲಕ ಡಾಕ್ಟರ್ ಜಿತೇಂದ್ರ, ಜಿಲ್ಲಾ ಕಾರ್ಯನಿರ್ವಾಹಕ ಮಾರುತಿ, ತಾಲೂಕಾ ಕಾರ್ಯವಾಹ ಗುರುಶಂಕರ್, ಸಹ ಕಾರ್ಯವಾಹ ಸಂತೋಷ್, ತಾಲೂಕಿನ ಎಲ್ಲಾ ಸ್ವಯಂ ಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಲ್ಲಿ ಹಂಕ್ಲು, ಪ್ರಜಾಪವ ಟಿವಿ, ದಾವಣಗೆರೆ.